ವ್ಯಾಸತೀರ್ಥ ಯತೀಂದ್ರೇಣ ಎಂಬತಕ್ಕಂತಹ ಶಬ್ದದ ತಾತ್ಪರ್ಯ ಏನು? ವ್ಯಾಸ ತೀರ್ಥ ಯೇಷಾಂತೆ ವ್ಯಾಸತೀರ್ಥ ಅಂತ ತಾತ್ಪರ್ಯ ಮಾಡಿಬಿಟ್ರೆ, ವ್ಯಾಸ ವೇದವ್ಯಾಸದೇವರು, ವೇದವ್ಯಾಸದೇವರನ್ನ ತೀರ್ಥ ಗುರುಗಳನ್ನಾಗಿ ಉಳ್ಳವರು ಯಾರು? ವೇದವ್ಯಾಸದೇವರನ್ನ ಗುರುಗಳಾಗಿ ಉಳ್ಳವರು ಯಾರು? ಶ್ರೀಮದಾಚಾರ್ಯರು. ವೇದವ್ಯಾಸದೇವರನ್ನ ಗುರುಗಳಾಗಿ ಉಳ್ಳವರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರು ಅವರ ಪರಂಪರಾದಲ್ಲಿ ಬಂದವರು. ವ್ಯಾಸರಾಜರಿಂದ ಹಿಂದಕ್ಕೆ ಅವರ ಪರಂಪರಾದಲ್ಲಿ ಬಂದವರು ಅವರುಗಳು ಯಾರು? ಜಯತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ಪದ್ಮನಾಭ ತೀರ್ಥರು, ಇವರುಗಳೆಲ್ಲ. ನೋಡಿ, ಒಂದು ಸೌಂದರ್ಯ ಎಷ್ಟು ಚೆನ್ನಾಗಿದೆ ವ್ಯಾಸರಾಜ ಗುರುಸಾರ್ವಭೌಮರ ಮಾತಿನಲ್ಲಿ. ವ್ಯಾಸತೀರ್ಥ ಯತೀಂದ್ರೇಣ ಅನ್ನೋ ಶಬ್ದದಲ್ಲಿ ವ್ಯಾಸ ವೇದವ್ಯಾಸದೇವರು, ತೀರ್ಥ ಅವರನ್ನೇ ಗುರುಗಳು, ವೇದವ್ಯಾಸದೇವರನ್ನು ಗುರುಗಳಾಗಿ ಉಳ್ಳವರು ಶ್ರೀಮದಾಚಾರ್ಯರು. ಅವರೇನಾದ್ರೀಗ ವ್ಯಾಸತೀರ್ಥ ಯತಿ ಅಂತಾದರು. ವೇದವ್ಯಾಸದೇವರನ್ನು ಗುರುವಾಗಿ ಉಳ್ಳಂತಹ ಯತಿ ಯಾರಾದ? ಮುಖ್ಯ ಪ್ರಾಣ ಅವತಾರಿಗಳಾದ ಶ್ರೀಮದಾಚಾರ್ಯರು ಅಂತಾದರು. ಅವರು ಇಂದ್ರರೂ ಆಗಿದ್ದಾರೆ. ಅಂದರೆ ಇಂದ್ರ ಅಂದ್ರೇನು? ಶ್ರೇಷ್ಠ, ಒಡೆಯ ಇತ್ಯಾದಿ ಅರ್ಥ. ಶ್ರೀಮದಾಚಾರ್ಯರು ಒಡೆಯರಾಗಿದ್ದಾರೆ. ಯಾರಿಗೆ? ಅದೇ ವ್ಯಾಸತೀರ್ಥ ಯತಿಗಳಿಗೆ. ವ್ಯಾಸತೀರ್ಥ ಯತಿಗಳು ಅಂದರೆ ಯಾರು? ಮತ್ತೆ ವೇದವ್ಯಾಸದೇವರು ಎಂಬತಕ್ಕಂತಹ ಗುರುಗಳು, ಅವರಿಗೆ ಶಿಷ್ಯರಾದ ಪದ್ಮನಾಭ ತೀರ್ಥರು, ಜಯತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು ಎಂಬತಕ್ಕಂತಹ ಯತಿಗಳು. ಈ ಯತಿಗಳ ಸಮೂಹಕ್ಕೆ ಇಂದ್ರ ಒಡೆಯ ಯಾರು? ಮುಖ್ಯ ಪ್ರಾಣದೇವರ ಅವತಾರರಾದ ಆಚಾರ್ಯರು. ಹಾಗಾಗಿ ವ್ಯಾಸತೀರ್ಥ ಯತೀಂದ್ರ ಅಂದರೆ ಶ್ರೀಮದಾಚಾರ್ಯರು ಅಂತಾಯಿತು. ಹಾಗೆ ನಾನು ಪೂಜೆ ಮಾಡಿದ್ದೀನಿ, ನೀವು ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ ವ್ಯಾಸರಾಜರು. ವ್ಯಾಸರಾಜರು ಹೇಳ್ತಾ ಇರೋದು ಮುಖ್ಯ ಪ್ರಾಣದೇವರ ಅವತಾರನಾದ ಮಧ್ವಮುನಿ, ಮಧ್ವಯತಿ ಅವರೇ ತಮ್ಮದಾದ ಇನ್ನೊಂದು ರೂಪವನ್ನು, ಹನುಮದ್ ರೂಪವನ್ನು ಪೂಜೆ ಮಾಡಿದ್ದಾರೆ ಅಂತ ತಾತ್ಪರ್ಯ ಮಾಡಿದರು. ಅಂದರೆ ಅರ್ಥ, ವ್ಯಾಸತೀರ್ಥ ಯತೀಂದ್ರೇಣ ಶಬ್ದಕ್ಕೆ ಮುಖ್ಯ ಪ್ರಾಣದೇವರ ಅವತಾರರಾಗಿರತಕ್ಕಂಥ ಶ್ರೀಮದಾಚಾರ್ಯರಿಂದಲೇ ಪೂಜಿತನಾದವನು ಅಂತ ಅರ್ಥ ಮಾಡಬೇಕು. ಹಾಗಾಗಿ ವ್ಯಾಸ ಶಬ್ದದಿಂದ ವೇದವ್ಯಾಸದೇವರನ್ನು ಸ್ವೀಕಾರ ಮಾಡ್ತಾ ವೇದವ್ಯಾಸದೇವರನ್ನೇ ಗುರುಗಳಾಗಿ ಉಳ್ಳಂತಹ ಉಳಿದ ಯತಿಗಳು ಅಂತಂದರೆ ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ಜಯತೀರ್ಥರು, ಪದ್ಮನಾಭ ತೀರ್ಥರೇ ಮೊದಲಾದ ಯತಿಗಳನ್ನು ಸ್ವೀಕಾರ ಮಾಡ್ತಾ ಅವರೆಲ್ಲರಿಗೂ ಒಡೆಯನಾಗಿರತಕ್ಕಂಥವನು ಮಧ್ವಮುನಿ, ಅವನಿಂದಲೇ ಪೂಜಿತನಾದವನು ಅನ್ನೋ ತಾತ್ಪರ್ಯ ಕೊಡ್ತಿದ್ದಾರೆ ಹೊರತು ನಾನು ಪೂಜೆ ಮಾಡಿದ್ದೇನೆ ನೀವು ಪೂಜೆ ಮಾಡಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇಲ್ಲ ವ್ಯಾಸರಾಜರು. ಹಾಗಾಗಿ ಆ ಶಬ್ದಗಳನ್ನು ಗ್ರಹಣ ಮಾಡಲಿಕ್ಕೆ ಬರಬೇಕು. ಇಲ್ಲಿ ಅಹಂಕಾರದ ಮಾತಿಲ್ಲ ವ್ಯಾಸರಾಜರದ್ದು. ತಮ್ಮ ಹೆಸರು ತಾವು ಹಾಕ್ಕೊಂಡ್ಬಿಟ್ರು, ತಾವು ಬರೆದಿದ್ದಕ್ಕೆ ಹಾಗೆ ಹಾಕ್ಕೊಂಡಿಲ್ಲ. ಅವರು ಹೇಳ್ತಾ ಇರೋದು ಶ್ರೀಮದಾಚಾರ್ಯರಿಂದ ಚೆನ್ನಾಗಿ ಪೂಜಿತನಾದವನು. ಯಾಕೆ? ಅಲ್ಲಿ ವೇದವ್ಯಾಸದೇವರ ಸನ್ನಿಧಾನ ಇದೆ. ಮುಖ್ಯಪ್ರಾಣದೇವರಲ್ಲಿ ವೇದವ್ಯಾಸದೇವರ ಸನ್ನಿಧಾನ ಇದ್ದು ಆ ಸನ್ನಿಧಾನದಲ್ಲಿ ತಮ್ಮ ರೂಪದೊಳಗೆ ಇರುವ ವೇದವ್ಯಾಸದೇವರ ಸನ್ನಿಧಾನವನ್ನು ತಾವೇ ಪೂಜೆ ಮಾಡಿದ್ದಾರೆ ಅಂತ ತಾತ್ಪರ್ಯ ಮಾಡಬೇಕು. ವ್ಯಾಸತೀರ್ಥಯತೀಂದ್ರೇಣ. ಅಥವಾ ಇನ್ನೊಂದು ರೀತಿಯಲ್ಲಿ ಚಿಂತನೆ ಮಾಡ್ಬೋದು, ವ್ಯಾಸರಾಜರಿಗೆ ತೀರ್ಥತ್ವ ಅಂತ ಇಟ್ಕೊಳ್ಳೋಣ. ತೀರ್ಥತ್ವ ಅಂದರೆ ಗುರುತ್ವ, ತೀರ್ಥ ಅಂದರೆ ಗುರು ಅಂತ ಮೊನ್ನೆ ಕೂಡ ಹೇಳ್ತಾ ಇದ್ವಿ. ವ್ಯಾಸರಾಜರಿಗೆ ತೀರ್ಥತ್ವ, ಗುರುತ್ವ ಯಾರಿಂದ ಬಂದದ್ದು? ವ್ಯಾಸತೀರ್ಥ ಶಬ್ದದಲ್ಲಿ ವ್ಯಾಸರಾಜರು ಗುರುಗಳು ಅಂತ ಹೇಳ್ತಾ ಇದ್ದೀವಿ. ತೀರ್ಥ ಅಂದರೆ ಗುರುಗಳು. ವ್ಯಾಸತೀರ್ಥ ಅಂದರೆ ವ್ಯಾಸರಾಜರಿಗೆ ಗುರುತ್ವ ಬಂದಿದೆ. ವ್ಯಾಸರಾಜರಿಗೆ ಗುರುತ್ವ ಯಾರಿಂದ ಬಂದಿದೆ? ಅವರೆಲ್ಲರೂ ವ್ಯಾಸಯತೀಂದ್ರರೇ. ಅವರೆಲ್ಲರೂ ವ್ಯಾಸರಾಜರಿಗೆ ಯತಿ ರಾಜರುಗಳೇ ಅವರೆಲ್ಲರೂ ಕೂಡ. ಅಂದರೆ ವ್ಯಾಸರಾಜರಿಗೆ ಗುರುತ್ವವನ್ನು ತಂದುಕೊಟ್ಟಂಥ ಯತಿಶ್ರೇಷ್ಠರುಗಳು ಯಾರಿದ್ದಾರೋ ಅವರೆಲ್ಲರಿಂದಲೂ ಪೂಜಿಸಲ್ಪಟ್ಟವನು ಹನುಮ ಅಂತ ತಾತ್ಪರ್ಯ. ವ್ಯಾಸತೀರ್ಥ ಯತೀಂದ್ರೇಣ ಅಂತಂದ್ರೆ ಏನಾಯಿತು? ನಾನು ವ್ಯಾಸನು, ನನಗೆ ಗುರುತ್ವವನ್ನು ಉತ್ತಮತ್ವವನ್ನು ತಂದುಕೊಟ್ಟವರು ಯಾರು? ಯತಿಗಳು, ಯತಿಶ್ರೇಷ್ಠರುಗಳು. ಈ ಯತೀಂದ್ರ ಯತಿಶ್ರೇಷ್ಠರುಗಳು ನನಗೆ ಗುರುತ್ವ ತಂದುಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ತೀವಿ? ಅವರ ಅನುಗ್ರಹದಿಂದ ವ್ಯಾಸರಾಜರು ಗುರುಗಳು ಎನಿಸಿದರು ಅಂತ ತಾತ್ಪರ್ಯ. ನಾನು ವ್ಯಾಸರಾಜನು ಗುರುವೆನಿಸಿದ್ದು ಈ ಯತೀಂದ್ರರುಗಳಿಂದ. ಯಾವ ಯತೀಂದ್ರರುಗಳು? ಶ್ರೀಪಾದರಾಜರು ಎಂಬ ಯತೀಂದ್ರನಿಂದ,
ಬ್ರಹ್ಮಣ್ಯ ತೀರ್ಥರು ಎಂಬ ಯತೀಂದ್ರನಿಂದ, ಜಯತೀರ್ಥರು ಎಂಬ ಯತೀಂದ್ರನಿಂದ, ಪದ್ಮನಾಭ ತೀರ್ಥರು ಎಂಬ ಯತೀಂದ್ರನಿಂದ, ಈ ಎಲ್ಲ ಯತೀಂದ್ರರುಗಳ ಕಾರಣದಿಂದಾಗಿ ನನಗೂ ಗುರುತ್ವ ಬಂದಿದೆ. ಇವರೆಲ್ಲರ ಅನುಗ್ರಹ ಕಾರಣದಿಂದಾಗಿ ನನಗೆ ಗುರುತ್ವ ಬಂದಿದೆ, ಹಾಗಾಗಿ ನಾನು ಹೇಳಬಲ್ಲೆ ಅಂತ ಇದ್ದಾರೆ. ಹೇಳ್ಕೋಬೋದಾ? ಧೈರ್ಯವಾಗಿ ಹೇಳ್ತಿದ್ದಾರೆ, ನನ್ನದಲ್ಲ ಅದು. ನನ್ನೊಳಗೆ ನಿಂತಹ ಇಂತಹ ಯತಿಪುಂಗವರುಗಳು, ಅವರ ಅನುಗ್ರಹದಿಂದ ನಾನೂ ವ್ಯಾಸರಾಜ ಎನಿಸಿದ್ದೇನೆ, ಗುರು ಎನಿಸಿದ್ದೇನೆ, ಇಂತಹ ನನ್ನಿಂದ ಪೂಜಿತವಾಗಿದ್ದ ವಿಗ್ರಹ. ಧೈರ್ಯವಾಗಿ ಹೇಳ್ರಿ, ಏನಿದೆ ಅದರಲ್ಲಿ? ಗುರುಗಳ ಅನುಗ್ರಹದಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೇನೆ ಅಂತ ಹೇಳ್ತೀವೋ ಇಲ್ಲೋ? ಏನೋ ಸ್ವಾಮಿ ತಮ್ಮ ಅನುಗ್ರಹದಿಂದ ಇಷ್ಟೆಲ್ಲ ಪೂಜಾ ಪುನಸ್ಕಾರ ಕಲ್ತಿದ್ದೇನೆ ಅಂತ ಹೇಳ್ತಾರೆ ಇಲ್ಲೋ? ಹಾಗೆ ವ್ಯಾಸರಾಜರು ಹೇಳ್ತಿದ್ದಾರೆ, ವ್ಯಾಸತೀರ್ಥಯತೀಂದ್ರೇಣ ಅನ್ನೋ ಶಬ್ದಕ್ಕೆ ಅರ್ಥನೇ ಅನೇಕ ವೇದವ್ಯಾಸ ದೇವರ ಶಿಷ್ಯರುಗಳ ಅನುಗ್ರಹ ಸಂಪಾಪ್ತಿ ನನಗೆ ಇದ್ದು ಇವತ್ತು ನಾನೂ ಗುರುತ್ವವನ್ನು ಪಡ್ಕೊಂಡಿದ್ದೇನೆ. ಅಂತಹ ನನ್ನಿಂದ ಪೂಜಿತನಾದವನು, ಅಂತಹ ನನ್ನಿಂದ ಪ್ರತಿಷ್ಠಾಪಿತನಾದವನು. ಧೈರ್ಯವಾಗಿ ಹೇಳ್ಬೋದು. ಯಾಕೆ ಹೇಳಬಾರ್ದು? ಆಚಾರ್ಯರು ಹೇಳ್ಕೊಳ್ತಾರೆ, ಧೈರ್ಯವಾಗಿ ಆಚಾರ್ಯರು ಹೇಳ್ತಾರೆ ತಮ್ಮ ಗ್ರಂಥಗಳಲ್ಲಿ, ಯಸ್ಯತ್ರೇನ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ವೇದ ದೇವಸ್ಯ ವರ್ಗೋ ಮಹತು ವಾಯೋ ರಾಮ ವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದ ಮುನಾಗ್ರಂಥಕೃತ ಕೇಶವೇ. ಧೈರ್ಯವಾಗಿ ಹೇಳ್ಕೊಳ್ತಾರೆ ಆಚಾರ್ಯ. ಭಗವಂತನ ಅನುಗ್ರಹದಿಂದಾಗಿ, ಭಗವಂತನ ಪ್ರಧಾನ ಅಂಗಭೂತನಾಗಿ ಅನೇಕ ಕಾರ್ಯಗಳನ್ನು ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಮಾಡಿರ್ತಕ್ಕಂಥವನು ನಾನು. ಹೌದ್ರಿ, ಭಗವಂತನ ಅನುಗ್ರಹದಿಂದ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದು ಹೆಮ್ಮೆ ವಿಷಯ ಅಲ್ವಾ? ನಾವು ಇವತ್ತು ಲೌಕಿಕವಾಗಿ ಹೇಳ್ಕೊಳ್ತೇವೆ, ಅವರು ನಾನು ಕೆಲಸ ಮಾಡೋದನ್ನು ಮೆಚ್ಚಿಕೊಂಡು ನನಗೆ ಈ ಕೆಲಸ ಕೊಟ್ಟರು ರೀ ಮಾಡಿದೆ ಅಂತ ಹೇಳ್ಕೊಳ್ತೀವಿ ಇಲ್ಲ? ಹಾಗೆ ಭಗವಂತ ಮೆಚ್ಚಿ ನನಗೆ ಕೆಲಸ ಮಾಡಿಸಿದ್ದ ನನ್ನ ಕೈಲಿ ಅಂತ ಹೆಮ್ಮೆಯಿಂದ ಆಚಾರ್ಯರು ಹೇಳಿಕೊಂಡ್ರು. ವ್ಯಾಸರಾಜರು ಹಾಗೆ ಹೇಳ್ತಾ ಇದ್ದಾರೆ. ವ್ಯಾಸರಾಜರದ್ದು ಅದೇ ಮಾತು. ನನಗೆ ಪೂರ್ಣ ಅನುಗ್ರಹವನ್ನು ಮಾಡಿರತಕ್ಕಂಥ ಯತಿ ಪರಂಪರಾ ಶ್ರೀಪಾದರಾಜರೇ ಮೊದಲಾಗಿರತಕ್ಕಂತಹ ಯತಿ ಪರಂಪರಾ ನನ್ನಲ್ಲಿ ಅನುಗ್ರಹವನ್ನು ಬಿಟ್ಟು ನನ್ನನ್ನು ಗುರುವನ್ನಾಗಿಸಿದ್ದಾರೆ. ಅಂತಹ ನಾನು ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ, ಅದನ್ನು ನೀವು ಪೂಜೆ ಮಾಡಿಕೊಳ್ಳ್ರಿ. ಯಾಕೆ ಹೇಳಬಾರ್ದು? ಹಾಗೆ ಹೇಳ್ತಾ ಇದ್ದಾರೆ ವ್ಯಾಸರಾಜರು. ಅದು ಬೇಕು, ಆ ತಾಕತ್ತು ಬೇಕು ಹೇಳ್ಕೊಳ್ಳಿಕ್ಕೆ. ಇಂಥವರ ಶಿಷ್ಯ ನಾನು, ಇಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ, ಇಂಥವರ ಅನುಗ್ರಹದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂಥದನ್ನು ಅದನ್ನು ತೋರಿಸ್ತಾ ಇದ್ದಾರೆ ವ್ಯಾಸರಾಜರು. ವ್ಯಾಸತೀರ್ಥ ಯತೀಂದ್ರೇಣ, ಇದು ಒಂದು ತಾತ್ಪರ್ಯ. ಅಥವಾ ವ್ಯಾಸರನ್ನು ತೀರ್ಥ ಗುರುಗಳನ್ನಾಗಿ ಉಳ್ಳ ಶ್ರೀಮದಾಚಾರ್ಯರ ಅವತಾರನಾದವನು ಹನುಮನು. ಹೌದಾ? ಹನುಮನಲ್ಲಿ ಶ್ರೀಮದಾಚಾರ್ಯರನ್ನು ನೋಡುತ್ತಾ ಇದ್ದಾರೆ. ಅಂತಹ ಶ್ರೀಮದಾಚಾರ್ಯರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ, ಪೂಜೆ ಮಾಡಿಕೊಳ್ಳ್ರಿ ಎಂದರು ಅಷ್ಟೇ. ಅಂದರೆ ಹನುಮಂತ ದೇವರ ಪ್ರತಿಮೆಯನ್ನು ನೋಡಿದ ಕ್ಷಣಕ್ಕೆ ಅದು ಹನುಮನೆಂದೇ ಅಂತಲ್ಲ, ಅದು 3 ಅವತಾರಗಳಿಂದಲೂ ಸಮನ್ವಿತವಾದದ್ದು ಅಂತಲೇ ತಿಳ್ಕೋಬೇಕು. ಹನುಮನನ್ನೂ ನೋಡಿ ಮುಖ್ಯ ಪ್ರಾಣ ಅಂತ ತಿಳಿಯೋದು, ಮೂಲ ರೂಪವನ್ನು ಚಿಂತನೆ ಮಾಡೋದು, ಉಳಿದ ಭೀಮಾ ಮತ್ತು ಮಧ್ವಾವತಾರಗಳನ್ನೂ ಚಿಂತನೆ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಇದೂ ತಾತ್ಪರ್ಯವನ್ನು ಕೂಡ ವ್ಯಾಸತೀರ್ಥ ಯತೀಂದ್ರೇಣ ಅನ್ನೋ ಶಬ್ದದಿಂದ ತೋರಿಸ್ತಾ ಇದ್ದಾರೆ. ಪೂಜಿತಂ ಚ ವಿಧಾನತಃ, ಇನ್ನು ಅನೇಕ ತಾತ್ಪರ್ಯಗಳುಳ್ಳದ್ದು. ಆದರೂ ಪೂಜಿತಂಚ ವಿಧಾನತಃ, ವಿಧಾನತಃ ಪೂಜಿತಂ, ಕ್ರಮಬದ್ಧವಾಗಿ ಪೂಜಿಸಲ್ಪಟ್ಟಿದೆ ಅಥವಾ ವಿಧಿವಿಧಾನಗಳಿಗೆ ಒಪ್ಪುವಂತೆ ಪೂಜಿಸ್ತಾ ಇದ್ದೇವೆ. ವಿಧಾನತಃ ಅಂದರೆ ಏನು? ವಿಧಿ ಇದೆ. ವಿಧಿ ಅಂತಂದ್ರೆ ಏನು? ಡೂಸ್ ಅಂಡ್ ಡಾಂಟ್ಸ್. ಇದು ಮಾಡು, ಇದು ಮಾಡಬೇಡ, ಇದನ್ನು ವಿಧಿ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಇದನ್ನು ಬೋಧನೆ ಮಾಡತಕ್ಕಂಥದ್ದು, ಅದನ್ನೇ ವಿಧಾನ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯುಕ್ತವಾದ ಅದನ್ನು ತಿಳಿಸುವಂಥದ್ದು ಯಾವುದು? ಶಾಸ್ತ್ರ. ವಿಧಿವಿಧಾನಗಳನ್ನು ತಿಳಿಸೋದು ಯಾವುದು? ಶಾಸ್ತ್ರಗಳು. ಇದು ಮಾಡು, ಇದು ಮಾಡಬೇಡ ಅಂತ ತಿಳಿಸೋದು ಯಾವುದು? ಶಾಸ್ತ್ರ. ಶಾಸ್ತ್ರ ಶಬ್ದಕ್ಕೆ ಅರ್ಥ ಏನು? ಶಾಸತಿ ತ್ರಾಯತಿ ಇತಿ ಶಾಸ್ತ್ರ. ಶಾಸನವನ್ನು ಮಾಡಿ ರಕ್ಷಣೆಯನ್ನೂ ಮಾಡತಕ್ಕಂಥದ್ದು ಶಾಸ್ತ್ರ. ಶಾಸನ ಮಾಡ್ತದೆ, ಹೀಗೆ ಮಾಡಬೇಕು, ಇದನ್ನು ಮಾಡಬೇಡ. ಲಕ್ಷಣವಾಗಿ 14 ದಿನ ಹೊಟ್ಟೆ ತುಂಬ ದೇವರ ಪೂಜೆ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ತಿನ್ನು, ಮಾಡು ಅಂತ ಹೇಳುತ್ತೆ. ಏಕಾದಶಿ ಊಟ ಮಾಡಬೇಡ, ಪೂರ್ಣ ನಿರಾಹಾರನಾಗಿ ಇರು, ಮಾಡಬೇಡ ಅಂತ ಹೇಳುತ್ತೆ. ವಿಧಿ ಲಕ್ಷಣವಾಗಿ ನಿತ್ಯ ನೈವೇದ್ಯ ಮಾಡಿ ಊಟ ಮಾಡು ಅಂತ ವಿಧಿ. ಏಕಾದಶಿ ಊಟನೇ ಮಾಡಬೇಡ, ನಿರಾಹಾರನಾಗಿರುವಂಥ ನಿಷೇಧ. ವಿಧಿ ನಿಷೇಧ ಎರಡನ್ನು ಹೇರ್ತಾ ಇರೋದು ಯಾವುದು ನಮ್ಮ ಮೇಲೆ? ಶಾಸ್ತ್ರಗಳು. ಶಾಸ್ತ್ರ ಶಬ್ದದ ಅರ್ಥನೇ ಅದು. ಶಾಸನ ಮಾಡ್ತದೆ. ಏನು ಶಾಸನ ಮಾಡಿ ಏನು ಮಾಡ್ತದೆ? ರಕ್ಷಣೆಯನ್ನು ಮಾಡ್ತದೆ. ಹೀಗೆ ನಡ್ಕೋ, ಹೀಗೆ ನಡ್ಕೋಬೇಡ ಅಂತ ಹೇಳೋ ಮೂಲಕ ನಮ್ಮನ್ನು ರಕ್ಷಿಸುವುದು ಯಾವುದೋ ಅದು ಶಾಸ್ತ್ರಗಳು. ಅಂತಹ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ವಿಧಾನಗಳು
ಅಂದರೆ ಶಾಸ್ತ್ರ ಮಾರ್ಗದಿಂದ ಪೂಜಿಸಲ್ಪಡುವವನು ಅಂತಾಯಿತು. ಹನುಮಂತ ದೇವರನ್ನು ನಾವು ಶಾಸ್ತ್ರೋಕ್ತ ಮಾರ್ಗೇಣ ಪೂಜೆ ಮಾಡಿದ್ದೇವೆ ಅಥವಾ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಅಂತ ವ್ಯಾಸರಾಜರು ತೋರಿಸಿಕೊಡ್ತಾ ಇದ್ದಾರೆ. ವಿಧಾನತಃ ಪೂಜಿತಂಚ ವಿಧಾನತಃ ಅಂದರೆ ಶಾಸ್ತ್ರೋಕ್ತ ಮಾರ್ಗದಿಂದ ಪೂಜಿಸಿ ನಾನು ಶರಣು ಹೊಂದಿದ್ದೇನೆ, ಅದರಂತೆ ನೀವು ಕೂಡ ಶರಣು ಹೊಂದಿರಿ ಅನ್ನೋ ಸಂದೇಶವನ್ನು ವ್ಯಾಸರಾಜರು ಕೊಡ್ತಾ ಇದ್ದಾರೆ. ಅಥವಾ ವಿಧಾನತಃ ಅನ್ನೋದನ್ನು ವೇಹೇ ದಾನತಃ ಅಂತ ಅರ್ಥ ಮಾಡಿಬಿಟ್ರೆ ಇನ್ನೊಂದು ಸೌಂದರ್ಯ ಇದೆ. ಏನು? ವಿ ಅಂತಂದರೆ ಗರುಡದೇವರು ಅಂತ ಮೊನ್ನೆ ಹೇಳ್ತಾ ಇದ್ವಿ. ಕುಂಡಲಾದಿ ವಿರಾಜಿತಂನಲ್ಲಿ ವಿಕಾರಕ್ಕೆ ಏನರ್ಥ? ಗರುಡದೇವರು ಅಂತ ಅರ್ಥ ಮಾಡಿದ್ವಿ. ವೇಹೆ ಗರುಡದೇವರ ಸನ್ನಿಧಾನ ಬಲದಿಂದ ಅಂತ ಅರ್ಥ. ಧಾನತಃ ಅಂದರೆ ಏನಾಯಿತು? ಗರುಡದೇವರ ಸನ್ನಿಧಾನದ ಬಲದಿಂದಾಗಿ ಹನುಮನನ್ನು ಪೂಜಿಸುವವರು ಅಂತ. ಅಂದರೆ ಗರುಡದೇವರ ಸನ್ನಿಧಾನ ನಮ್ಮಲ್ಲಿದ್ದರೆ ಮಾತ್ರ ನಾವು ಹನುಮಂತ ದೇವರನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಉತ್ತಮ ದೇವತೆಗಳ ಅಥವಾ ಗುರುಗಳ ಸನ್ನಿಧಾನ ಇದ್ದಾಗ ಮಾತ್ರ ನಾವು ಭಗವಂತನ ಬಳಿಯಲ್ಲಿ ಹೋಗಲಿಕ್ಕೆ ಸಾಧ್ಯ, ಮುಖ್ಯಪ್ರಾಣದೇವರ ಬಳಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಇದು ಬಹಳ ಮುಖ್ಯವಾದ ಅಂಶ. ಅಂದರೆ ಅವರೇ ಪ್ರೇರಕರು. ಮನೋಭಿಮಾನಿಯಾದ ಗರುಡದೇವರು ಅವರ ಪ್ರೇರಣಾದಿಂದ ನಾನು ಹನುಮನ ಪೂಜೆಯನ್ನು ಮಾಡುತ್ತಿದ್ದೇನೆ. ಇದು ತಾತ್ಪರ್ಯ. ಏನು ಹೇಳ್ತಿದ್ದಾರೆ? ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂ ಚ ವಿಧಾನತಃ ಅಂತ ಹೇಳಬೇಕಾದ್ರೆ ವೇಹೇ ಗರುಡದೇವರು, ಅಂತಹ ಗರುಡದೇವರ ಧಾನತಃ ಅಂತಂದರೆ ಸನ್ನಿಧಾನ ಅಂತಂದರೆ ಗರುಡದೇವರು ಎಲ್ಲಿ ನಿಲ್ಲಿಸಿರ್ತಾರೆ ನಮ್ಮಲ್ಲಿ? ನಮ್ಮ ಶರೀರದಲ್ಲಿ ಗರುಡದೇವರ ಸ್ಥಾನ ಯಾವುದು? ಮನಸ್ಸು. ಮನೋಭಿಮಾನಿಯವರು. ಗರುಡಶೇಷ ರುದ್ರರು ಮನೋಭಿಮಾನಿ ದೇವತೆಗಳು. ಹಾಗಾಗಿ ಗರುಡದೇವರು ಎಲ್ಲಿ ನೆಲೆಸಿದ್ದಾರೆ? ಮನಸ್ಸಿನಿಂದ. ಅಂದರೆ ಮನಸ್ಸಿನಿಂದ ಚೆನ್ನಾಗಿ ಪೂಜೆ ಮಾಡೋದು ಅಂತ ಅರ್ಥ ವಿಧಾನತಃ ಅಂತಂದರೆ. ಅಲ್ಲಿ ಗರುಡದೇವರು ಮನಸ್ಸನ್ನು ಪ್ರೇರೇಪಣೆಯನ್ನು ಮಾಡಿ ನಮ್ಮ ಮನಸ್ಸನ್ನು ಮುಖ್ಯ ಪ್ರಾಣದೇವರಲ್ಲಿ ಇರಿಸಿ ಪೂಜೆ ಮಾಡುವಂತೆ ಮಾಡಿದ್ದಾರೆ ಅಂತ ತಾತ್ಪರ್ಯ. ಪೂಜಿತಂಚ ವಿಧಾನತಃ ಹನುಮಂತ ದೇವರು ನನ್ನ ಕೈಯಿಂದ ಚೆನ್ನಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ. ಹಾಗೆ ಪೂಜೆಯನ್ನು ಮಾಡಲಿಕ್ಕೆ ಕಾರಣವಾದದ್ದು ನನ್ನ ಮನಸ್ಸು ಅಲ್ಲ, ನನ್ನ ಮನಸ್ಸನ್ನು ಪ್ರೇರಣೆ ಮಾಡುವ ಗರುಡದೇವರು. ವೀಹಿ ಅಂತಂದರೆ ಗರುಡದೇವರು. ಅಂತಹ ಗರುಡದೇವರಿಂದ ಪ್ರೇರೇಪಿತರಾಗಿ ಅವನೇ ಮುಖ್ಯಾಧಿಕಾರಿ. ಹನುಮಂತ ದೇವರನ್ನು ಪೂಜೆ ಮಾಡಲಿಕ್ಕೆ ಮುಖ್ಯಾಧಿಕಾರಿ ಯಾರಪ್ಪ? ಗರುಡದೇವರೇ. ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಮುಖ್ಯಾಧಿಕಾರಿ ಯಾರು? ಲಕ್ಷ್ಮೀದೇವಿಯವರು. ಲಕ್ಷ್ಮೀನಾರಾಯಣ ದೇವರನ್ನು ಚೆನ್ನಾಗಿ ಪೂಜೆ ಮಾಡಲಿಕ್ಕೆ ಮುಖ್ಯ ಅಧಿಕಾರಿಗಳು ಯಾರು? ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರು. ಹಾಗೆಯೇ ವಾಯುದೇವರನ್ನು ಪೂಜೆ ಮಾಡಲಿಕ್ಕೆ ಮುಖ್ಯ ಅಧಿಕಾರಿ ಯಾರು ಅಂತಂದರೆ ಗರುಡದೇವರು. ಅವರ ಸನ್ನಿಧಾನ ಇರದ ಹೊರತು, ಅವರು ನಮ್ಮ ಮನಸ್ಸಿನಲ್ಲಿ ನೆಲೆಸದ ಹೊರತು ಗರುಡದೇವರು ನಾವು ಮುಖ್ಯ ಪ್ರಾಣದೇವರಿಗೆ ಶರಣು ಹೋಗಲಾರೆವು, ನಾವು ಮುಖ್ಯ ಪ್ರಾಣದೇವರನ್ನು ಪೂಜೆ ಮಾಡಲಾರೆವು. ಮನಸ್ಸು ನಿಲ್ಲದ ಹೊರತು ಮುಖ್ಯ ಪ್ರಾಣ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋಲ್ಲ.